ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ರಕ್ತ ಸಿಕ್ತವಾಗಿದೆ. ಜನಸಾಂದ್ರತೆ ಇರೋ ಮುಖ್ಯ ರಸ್ತೆಯಲ್ಲಿ ನೂರಾರು ಜನರ ಕಣ್ಣೆದುರಲ್ಲೇ ವ್ಯಕ್ತಿಯೊಬ್ಬನನ್ನ ಘೋರಕವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಡಿವಾಳದ ಅಂಡರ್ಪಾಸ್ ಸಮೀಪ ನಡೆದ ಈ ಭೀಕರ ಕೃತ್ಯ ಇಡೀ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ. ಹತ್ಯೆಯಾದ ವ್ಯಕ್ತಿ ಕೇವಲ ಮೆಡಿಕಲ್ ಶಾಪ್ ನಡೆಸಿಕೊಂಡು ನೆಮ್ಮದಿಯಿಂದ ಇದ್ದ ಒಬ್ಬ ನಿರಪರಾಧಿ. ಆದ್ರೆ ಹಂತಕರು ಆತನನ್ನ ಟಾರ್ಗೆಟ್ ಮಾಡಿ ಕೊಂದಿದ್ಯಾಕೆ? ಈ ಕೊಲೆಯ ಹಿಂದೆ ಇರೋದು ಹಳೆಯ ಕೊಲೆಯ ರಕ್ತ ಸಿಕ್ತ ರಿವೆಂಜ್ ಸ್ಟೋರಿನ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಅದು ರಾತ್ರಿ ಸುಮಾರು 10 ಗಂಟೆಯ ಸಮಯ. ಮಂಗಮ್ಮನಪಾಳ್ಯದ ನಿವಾಸಿಯಾಗಿರೋ 30 ವರ್ಷದ ಸುಹೇಲ್ ಬೊಮ್ಮನಹಳ್ಳಿಯಲ್ಲಿರುವ ತಮ್ಮ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮುಗಿಸಿಕೊಂಡು ತಮ್ಮ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಮಡಿವಾಳದಿಂದ ಕೋರಮಂಗಲ ಕಡೆ ಹೊರಟಿದ್ರು. ಆದ್ರೆ ಮಡಿವಾಳದ ಅಂಡರ್ ಪಾಸ್ ಸಮೀಪ ಬರ್ತಾ ಇದ್ದಂತೆ ಸಿಗ್ನಲ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಹೇಲ್ ತಮ್ಮ ಬೈಕ್ ನಿಲ್ಲಿಸಿ ಕಾಯ್ತಾ ಇದ್ರು. ಸರಿಸುಮಾರು ಅದೇ ಕ್ಷಣದಲ್ಲಿ ಸುಹೇಲ್ ಹಿಂಬಾಲಿಸಿಕೊಂಡು ಬಂದಿದ್ದ 2 ಬೈಕ್ಗಳು ಅಲ್ಲಿಗೆ ಬಂದು ನಿಲ್ತವೆ. ಅದರಲ್ಲಿ 4 ಜನ ಹಂತಕರಿದ್ರು. ಸಾರ್ವಜನಿಕರು ನೋಡ್ತಾ ಇದ್ದಂತೆ ಆ 4 ಜನ ತಮ್ಮ ಕೈಯಲ್ಲಿದ್ದ ತೀಕ್ಷ್ಣವಾದ ತಲ್ವಾರ್ಗಳನ್ನ ಹೊರತೆಗೆದು ಸುಹೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಜನನಿಬಿಡ ರಸ್ತೆಯಲ್ಲೇ ಸುಹೇಲ್ ಮೇಲೆ ಧೂರಕವಾಗಿ ದಾಳಿ ನಡೆಸಿದ ಹಂತಕರು ಆತನಿಗೆ ಚೀರಾಡಲು ಕೂಡ ಅವಕಾಶ ಕೊಡಲಿಲ್ಲ. ತೀವ್ರ ರಕ್ತಸ್ರಾವದಿಂದ ಸುಹೇಲ್ ರಸ್ತೆಯಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ರೆ, ಹಂತಕರು ತಾವು ತಂದಿದ್ದ ಮಾರಕಾಸ್ತ್ರಗಳನ್ನ ಸ್ಥಳದಲ್ಲಿ ಬಿಸಾಕಿ ಕತ್ತಲಲ್ಲಿ ಪರಾರಿಯಾಗಿದ್ದಾರೆ. ಹೀಗೆ ಮುಖ್ಯ ರಸ್ತೆಯಲ್ಲೇ ನಡುರಾತ್ರಿ ನಡೆದ ಈ ಭೀಕರ ಹತ್ಯೆ ಸುದ್ದಿ ತಿಳಿತಾ ಇದ್ದಂತೆ ಮಡಿವಾಳ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಪೊಲೀಸರಿಗೆ ಎದುರಾದ ಮೊದಲ ಪ್ರಶ್ನೆ, ಯಾರೊಂದಿಗೂ ವೈರತ್ವ ಇಟ್ಟುಕೊಳ್ಳದ, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಈ ಮೆಡಿಕಲ್ ಶಾಪ್ ಸುಹೇಲ್ನನ್ನ ಕೊಂದಿದ್ದಾದ್ರೂ ಯಾಕೆ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ ಪೊಲೀಸರಿಗೆ ಸಿಕ್ಕಿದ್ದು ಒಂದು ರಕ್ತ ಸಿಕ್ತ ರಿವೆಂಜ್ ಗ್ಯಾಂಗ್ ವಾರ್. ಹೌದು, ಈ ಕೊಲೆಗೂ ಮುನ್ನ ಅಂದ್ರೆ ಕಳೆದ ಜನವರಿ 13ರಂದು ಬಂಡೆಪಾಳ್ಯದಲ್ಲಿ ಶಬೀರ್ ಎಂಬ ವ್ಯಕ್ತಿಯ ಭೀಕರ ಕೊಲೆಯಾಗಿತ್ತು. ಆ ಶಬೀರ್ ಕೊಲೆ ಪ್ರಕರಣದಲ್ಲಿ ಈ ಮೃತ ಸುಹೇಲ್ನ ಸಹೋದರರಾದ ಖಲೀಂ, ನಜೀರ್ ಹಾಗೂ ಇನ್ನೊಬ್ಬ ಸಹೋದರ ಪ್ರಮುಖ ಆರೋಪಿಗಳಾಗಿದ್ರು. ತಮ್ಮ ಎದುರಾಳಿ ಗ್ಯಾಂಗ್ನ ಶಬೀರ್ನನ್ನ ಕೊಂದಿದ್ದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದ ಹಂತಕರ ಪಡೆಗೆ ಈ 3 ಸಹೋದರರು ಸಿಗ್ಲಿಲ್ಲ. ಕೊನೆಗೆ ಆ ವೈರತ್ವದ ಕಿಚ್ಚಿಗೆ ನಿರಪರಾಧಿಯಾಗಿರೋ ಅಣ್ಣ ಸುಹೇಲ್ ಬಲಿಯಾಗಬೇಕಾಯ್ತು. ಈ ಕೊಲೆ ದಿಢೀರಾಗಿ ನಡೆದಿತ್ತಲ್ಲ, ಬದಲಾಗಿ ಹಂತಕರು ಕಳೆದ ಕೆಲವು ದಿನಗಳಿಂದಲೇ ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದ್ರು. ಸುಹೇಲ್ ದಿನವೂ ಬೊಮ್ಮನಹಳ್ಳಿಯ ಮೆಡಿಕಲ್ ಶಾಪ್ನಿಂದ ಮನೆಗೆ ಯಾವ ರಸ್ತೆಯಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಹೊರಡ್ತಾರೆ ಅನ್ನೋದನ್ನ ಹಂತಕರು ಪ್ರತಿಯೊಂದು ಕ್ಷಣವೂ ಟ್ರ್ಯಾಕ್ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಸೂಕ್ತ ಸಮಯ ನೋಡಿ ಟ್ರಾಫಿಕ್ನಲ್ಲಿ ಬೈಕ್ನಿಂದ ತಕ್ಷಣವೇ ಅಟ್ಯಾಕ್ ಮಾಡಿ ಮುಗಿಸಿದ್ದಾರೆ. ಅಣ್ಣನ ಕೊಲೆಯಾದ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿ ಬಂದ ತಮ್ಮ ನಜೀರ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಣ್ಣನ ಶವ ನೋಡಿ ಆಕ್ರೋಶದಿಂದ ಕುದಿದು ಹೋಗಿದ್ದಾನೆ. ಸುಹೇಲ್ ನನಗೆ ಬರೀ ಅಣ್ಣನಷ್ಟೇ ಅಲ್ಲ, ಅಪ್ಪನ ತರಹ ಇದ್ದ. ನನ್ನ ಅಣ್ಣನನ್ನ ಕೊಂದವರನ್ನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಕೊಲೆಯಾದ ಜಾಗದಲ್ಲೇ ನಿಂತು ರಿವೆಂಜ್ ಪ್ರತಿಜ್ಞೆ ಮಾಡಿದ್ದಾನೆ. ತಮ್ಮನ ಈ ಪ್ರತಿಜ್ಞೆ ಇದೀಗ ಮಡಿವಾಳ ಹಾಗೂ ಬಂಡೆಪಾಳ್ಯ ಏರಿಯಾದಲ್ಲಿ ಮತ್ತಷ್ಟು ಗ್ಯಾಂಗ್ ವಾರ್ ಭೀತಿಗೆ ಕಾರಣವಾಗಿದೆ. ಘಟನೆಯ ತೀವ್ರತೆಯನ್ನ ಪರಿಗಣಿಸಿ ಸ್ಥಳಕ್ಕೆ ಡಿಸಿಪಿ ಸುಜಿತಾ, ಸಿಸಿಬಿ ಡಿಸಿಪಿ ಹರಿಬಾಬು ಹಾಗೂ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನತ್ ಭೇಟಿ ನೀಡಿ ಕ್ರೈಮ್ ಸ್ಪಾಟ್ ಪರಿಶೀಲನೆ ನಡೆಸಿದ್ದಾರೆ. ಹಂತಕರನ್ನ ಬಂಧಿಸಲು ಈಗಾಗಲೇ 3 ವಿಶೇಷ ಪೊಲೀಸ್ ತಂಡಗಳನ್ನ ರಚನೆ ಮಾಡಲಾಗಿದೆ. ಘಟನಾ ಸ್ಥಳದ ಸುತ್ತಮುತ್ತಲಿನ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳ ಡಿವಿಆರ್ಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು, ಹಂತಕರು ಯಾವ ಮಾರ್ಗದಿಂದ ಬಂದ್ರು, ಕೊಲೆ ಮಾಡಿ ಎತ್ತ ಪರಾರಿಯಾದ್ರು ಅನ್ನೋದನ್ನ ಜಾಡು ಹಿಡಿತಾ ಇದ್ದಾರೆ. ಇದೇ ವೇಳೆ ತನಿಖೆಯಲ್ಲಿ ಮತ್ತೊಂದು ಪ್ರಮುಖ ಸುಳಿವು ಸಿಕ್ಕಿದೆ. ಸುಹೇಲ್ ಮೆಡಿಕಲ್ ಶಾಪ್ ಇರೋದು ಬೊಮ್ಮನಹಳ್ಳಿಯಲ್ಲಿ, ಆದ್ರೆ ಆತ ಕೋರಮಂಗಲ ಕಡೆಗೆ ಹೋಗಲು ಮಡಿವಾಳ ಮುಖ್ಯ ರಸ್ತೆಗೆ ಬಂದಿದ್ದೇಕೆ? ಮೆಡಿಕಲ್ ಶಾಪ್ನಿಂದ ಹೊರಡುವ ಮೊದಲು ಸುಹೇಲ್ಗೆ ಕೊನೆಯದಾಗಿ ಕರೆ ಮಾಡಿದ್ಯಾರು? ಹಂತಕರೇನಾದ್ರೂ ಸುಹೇಲ್ನನ್ನ ನಂಬಿಸಿ ಅಲ್ಲಿಗೆ ಕರೆಸಿದ್ರ ಎಂಬ ಕೋನದಲ್ಲೂ ಪೊಲೀಸರು ತೀವ್ರ ಕರೆಗಳ ವಿವರ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಇದೇ ಜಾಗದಲ್ಲಿ ಸುಮಾರು 9:45 9:45ಗೆ ಸಾಯಂಕಾಲ ಇವರು ಸುಹೇಲ್ ಅಂತ ಮೋಟರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಒಂದು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಜುಡಿಷನ್ ಬರುತ್ತದೆ. ಅಲ್ಲಿಂದ ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿತಾರೆ, ನೆಕ್ ಮೇಲೆ ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು.
ಅಲ್ಲಿಂದ 9:45 ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಡೆತ್ ಆಗಿದೆ. ಅವರು ಸತ್ತಿದವ್ರ ಬ್ಯಾಕ್ಗ್ರೌಂಡ್ ಬಂದು ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾರೆ. ಅವರು 40 ವರ್ಷ ಮೆಡಿಕಲ್ ಶಾಪ್ ನಡೆಸ್ತಾರೆ ಬಂಡೆಪಾಳ್ಯ, ಅಲ್ಲಿ ಮಂಗಮ್ಮನಪಾಳ್ಯ ಕಡೆ. ಸೊ ಬಂದಿದ್ದವರೆಲ್ಲ ನಾವೆಲ್ಲ ಈಗ ಚೆಕ್ ಮಾಡ್ತಾ ಇದ್ದೀವಿ. ಇವ್ರ ಮೇಲೆ ರೌಡಿ ಶೀಟು ಇಲ್ಲ, ಇವರು ಯಾವ ಕೇಸಲ್ಲಿನೂ ಇನ್ವಾಲ್ವ್ ಆಗಿದ್ದವರಲ್ಲ. ಸೊ ಅದು ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಗಲಲ್ಲಿ. ಆ ಶಬೀರ್ ಮರ್ಡರ್ ಕೇಸ್ಗೆ ಇದಕ್ಕೆ ಡೈರೆಕ್ಟ್ಲಿ ಏನು ಸಂಬಂಧ ಇದೆ ಇವ್ರಿಗೆ ಅಂತ ಏನು ಅದು ವೆರಿಫೈ ಮಾಡ್ತಾ ಇದ್ದೀವಿ. ಅದು ನಮಗೂ ಇನ್ಫಾರ್ಮೇಷನ್ ಬಂದಿದೆ, ಬಟ್ ಅದು ವೆರಿಫೈ ಮಾಡಿದೆ. ಇವರು ಅದರಲ್ಲಿ ಯಾವ ಅಕ್ಯೂಸರ್ ಯಾವ ಸೈಡ್ ಮೇಲೆ ಇರಲಿಲ್ಲ. ತಮ್ಮಂದಿರು ಮಾಡಿದ ತಪ್ಪಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ನೆಮ್ಮದಿಯಿಂದ ಬದುಕ್ತಾ ಇದ್ದ ಅಣ್ಣ ಸುಹೇಲ್ ಕೊಲೆಯಾಗಿರೋದು ಆತನ ಕುಟುಂಬವನ್ನ ಬೀದಿಗೆ ತಳ್ಳಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇರುವ ಈ ಗ್ಯಾಂಗ್ ವಾರ್ ಹಾಗೂ ರೆವೆಂಜ್ ಕೊಲೆಗಳಿಗೆ ಪೂರ್ಣ ವಿರಾಮ ಬೀಳೋದು ಯಾವಾಗ ಅಂತ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ನಗರದಲ್ಲಿ ಇಂತಹ ಹತ್ಯೆಗಳನ್ನ ತಡೆಯೋದಕ್ಕೆ ಪೊಲೀಸರು ಇನ್ನೂ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.